ಆಧುನಿಕ ತಂತ್ರಜ್ಞಾನದ ಭರಾಟೆಯಲ್ಲಿ ಮೂಲ ವೃತ್ತಿಗೆ ಧಕ್ಕೆಯಾಗದಂತೆ ಗಾಣಿಗ ಸಮುದಾಯ ಎಚ್ಚರ ವಹಿಸಿ ಮಾದರಿಯಾಗಬೇಕೆಂದು ಶಾಖಾ 3000 ಮಠದ ಪೂಜ್ಯ ಪ್ರಭು ನೀಲಕಂಠ ಸ್ವಾಮೀಜಿ ಹೇಳಿದರು. ಅವರು ನಗರದ ಧಾರವಾಡ ರಸ್ತೆಯಲ್ಲಿನ ಶ್ರೀ ಗಾನದೇವಿ ಮಂದಿರದಲ್ಲಿ ಸೋಮವಾರ ಶ್ರೀ ಶಿವಶಕ್ತಿ ಗಾನದೇವಿ ಮಂದಿರ ಟ್ರಸ್ಟ್ ಕಮಿಟಿ ಹಾಗೂ ತಾಲೂಕಾ ಗಾಣಿಗ ಸಮಾಜ ಕ್ಷೇಮಾಭಿವೃದ್ಧಿ ಸಂಘದ ಆಶ್ರಯದಲ್ಲಿ ನಡೆದ ಶ್ರೀ ಗಾನದೇವಿಯ ಜಾತ್ರಾ ಮಹೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಉದ್ಘಾಟಿಸಿ, ಗಾಣಿಗ ಸಮಾಜವು ತಮ್ಮ ಕಾಯದಿಂದ ಕೀರ್ತಿ ಬೆಳೆಸಿಕೊಂಡಿದ್ದು ಸಂಘಟಿತರಾಗಿ ಸಾಗಿದಾಗ ಮಾತ್ರ ಯಶಸ್ಸು ಸಿಗಲು ಸಾಧ್ಯವಾಗುತ್ತದೆ. ಈ ನಿಟ್ಟಿನಲ್ಲಿ ಸಂಘಟನೆಯ ಮೂಲಕ ಹಲವಾರು ವಿಧಾಯಕ ಕಾರ್ಯಗಳನ್ನು ನಿರ್ವಹಿಸುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದರು. ನೇಸರಿಗೆ ವಿದ್ಯಾಮಂದಿರ ಪ್ರೌಢಶಾಲೆ ನಿವೃತ್ತ ಶಿಕ್ಷಕ ಸಿ.ವಿ. ಕಟ್ಟಿಮನಿ ಉಪನ್ಯಾಸ ನೀಡಿ, ಬಸವಾದಿ ಶರಣರ ಕಾಲದಿಂದಲೂ ಗಾಣಿಗ ಕಾಯಕ ಸಮಾಜದಲ್ಲಿ ಹೆಚ್ಚಿನ ಗೌರವವಿದ್ದು ಆಹಾರ ತಯಾರಿಕೆಯಲ್ಲಿ ಎಣ್ಣೆಯ ಪಾತ್ರ ಅವಶ್ಯವಾಗಿದೆ. ಕೈಯಲ್ಲಿ ಇದ್ದಂಥ ವೃತ್ತಿಯನ್ನು ಪ್ರಾಮಾಣಿಕ ಶ್ರದ್ಧೆಯಿಂದ ನಿರ್ವಹಿಸಿದರೆ ಸರ್ಕಾರದ ಯಾವ ಸೌಲಭ್ಯಗಳಿಗೂ ಕೈಚಾಚುವ ಪರಿಸ್ಥಿತಿ ಎದುರಾಗುವುದಿಲ್ಲ. ಪ್ರತಿಭಾವಂತರನ್ನು ಬೆಳೆಸುವ ಕಾರ್ಯ ಪ್ರತಿ ಹಂತದಲ್ಲೂ ಆದಾಗ ಮಾತ್ರ ಬಲಿಷ್ಠ ರಾಷ್ಟ್ರವಾಗಲು ಸಾಧ್ಯವಾಗಲಿದೆ ಎಂದರು. ಶ್ರೀ ಬಗಳಾಂಬಾದೇವಿ ದೇವಸ್ಥಾನ ಧರ್ಮಾಧಿಕಾರಿ ಡಾಕ್ಟರ್ ವೀರಯ್ಯ ಹಿರೇಮಠ್, ಧಾರ್ಮಿಕ ದತ್ತಿ ಇಲಾಖೆಯ ರಾಜ್ಯ ನಿರ್ದೇಶಕ ಡಾಕ್ಟರ್ ಮಹಾಂತೇಶ ಶಾಸ್ತ್ರಿ ಆರದಿಮಠ್ ಸಾನ್ನಿಧ್ಯ ವಹಿಸಿದರು. ತಾಲೂಕಾ ಗಾಣಿಗ ಸಮಾಜ ಅಧ್ಯಕ್ಷ ಗಂಗಾಧರ್ ಗಿರಿಜನವರ್ ಸಭೆಯ ಅಧ್ಯಕ್ಷತೆ ವಹಿಸಿದರು. ಪುರಸಭೆ ಮಾಜಿ ಅಧ್ಯಕ್ಷರಾದ ರಾಜು ಜನ್ಮಟಿ, ಬಾಬು ಕುಡಸಮ್ಮನವರ್, ನಗರಸಭೆ ಪೌರಾಯುಕ್ತೆ ಭಾಗ್ಯಶ್ರೀ ಹುಗ್ಗಿ, ಗ್ಯಾರಂಟಿ ಸಮಿತಿಯ ತಾಲೂಕಾ ಅಧ್ಯಕ್ಷ ಮಹಾಂತೇಶ್ ಕಳ್ಳಿಬಡ್ಡಿ, ಜೆಡಿಎಸ್ ಜಿಲ್ಲಾಧ್ಯಕ್ಷರಾದ ಶಂಕರ ಮಾಡಲಿಗಿ, ಗಾಣಿಗ ನೌಕರ ಸಂಘದ ರಾಜ್ಯಾಧ್ಯಕ್ಷ ಆರ್.ಜಿ. ಪಾಟೀಲ್, ಜಿಲ್ಲಾಧ್ಯಕ್ಷರಾದ ರಮೇಶ್ ಹುಟಗಿ, ತಾಲೂಕಾ ವೈದ್ಯಾಧಿಕಾರಿಯಾದ ಡಾಕ್ಟರ್ ರವೀಂದ್ರ ಜಕ್ನೂರ್, ತಾಲೂಕಾ ಪಶು ವೈದ್ಯಾಧಿಕಾರಿಯಾದ ಡಾಕ್ಟರ್ ಮಲ್ಲಪ್ಪ ಸಜ್ಜನ್, ಅರ್ಬನ್ ಬ್ಯಾಂಕ್ ನಿರ್ದೇಶಕ ಬಾಬು ಪತ್ತೇನವರ್, ಗಾಣಿಗ ಸಮಾಜದ ಮಹಿಳಾ ಅಧ್ಯಕ್ಷೆ ಗೌರವ ಗಾಣಿಗೇರ್, ಶಂಕರ್ ಗಾಣಿಗೇರ್, ಅಶೋಕ್ ಗುಲ್ಗಂಜಿ, ಮಲ್ಲಿಕಾರ್ಜುನ್ ಗಾಣಿಗಿ, ಪ್ರಕಾಶ್ ಗಾಣಿಗೇರ್, ಮಲ್ಲಿಕಾರ್ಜುನ್ ಗಾಣಿಗೇರ್ ಉಪಸ್ಥಿತರಿದ್ದರು. ತಾಲೂಕಾ ಗಾಣಿಗೆ ಸಂಘಟನೆಯ ಪದಾಧಿಕಾರಿಗಳು, ಸಮಾಜದ ಬಾಂಧವರು, ಜ್ಯೋತಿ ಸ್ವಸಹಾಯ ಸಂಘ, ಶ್ರೀ ಶಿವಶಕ್ತಿ ಗಾನದೇವಿ ಮಂದಿರ ಟ್ರಸ್ಟ್ ಕಮಿಟಿ ಸದಸ್ಯರು ಹಾಗೂ ತಾಲೂಕಾ ಗಾಣಿಗ ಸಮಾಜ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಸೋಮಲಿಂಗ್ ಮೆಟಗುಡಿ ಸ್ವಾಗತಿಸಿದರು. ಶಿಕ್ಷಕ ಪ್ರವೀಣ್ ಗಾಣಿಗೆ ನಿರೂಪಿಸಿದರು. ಯಲ್ಲಪ್ಪ ಗಾಣಿಗೆ ವಂದಿಸಿದರು. ಸನ್ 2025-26ನೇ ಸಾಲಿನಲ್ಲಿ ಎಸ್ಎಲ್ಸಿಯಲ್ಲಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಹಾಗೂ ಸಮಾಜದ ನಿವೃತ್ತ ನೌಕರರನ್ನು ಸನ್ಮಾನಿಸಲಾಯಿತು. ಈ ಎಲ್ಲಾ ಕಾರ್ಯಕ್ರಮಗಳಿಗೆ ನಮ್ಮ ಬೈಲಹೊಂಗಲ ವಿಧಾನಸಭಾ ಕ್ಷೇತ್ರದ ಅದರ ಜೊತೆಗೆ ತಾಲೂಕಿನ ಎಲ್ಲ ನಮ್ಮ ಸಮಾಜ ಬಾಂಧವರು ತನು ಮನ ಧನದ ಸಹಾಯವನ್ನ ಸಲ್ಲಿಸಿ, ಅದರ ಜೊತೆಗೆ ನಾವು ಅಷ್ಟೇ ಅಲ್ಲ, ಬೈಲಹೊಂಗಲದವರು ಅಷ್ಟೇ ಅಲ್ಲ, ಬೆಳಗಾವಿ ಜಿಲ್ಲೆ ಮುಚ್ಚಿದ್ದೇವೆ, ಪಾರ್ಟಿಕಲ್ ಹಾಕಿದ್ದೇವೆ, ಈಟ ಕಿಂಡಿ ಬಿಟ್ಟು ದೀಪ ಹಚ್ತೇವೆ. ಒಂದ್ ವೇಳೆ ಗಾಣಿದ್ದ ಅದು ತಿರುಗುವಾಗಿನ ಸಪ್ಪಳ, ಗಿಡ ಅಂತೇಳಿ ತಿರುವಾಗಿನ ಸಪ್ಪಳ, ಕತ್ರಿ ಸಪ್ಪಳ, ಆ ಎತ್ತುಗಳ ಎಮ್ಮೆಗಳಾಗಿನ ಕೊಳ್ಳಾಗಿನ ಗೆಜ್ಜಿ ಸಪ್ಪಳ ನೆನಪು ಮಾಡಿಕೊಡ್ರಿ. ನನ್ನ ವಯಸ್ಸಿಗಿಂತ ಸಮಾನರು ಇದ್ದೀರಿ. ನಿಮ್ಮ ನಂತರದವ್ರಿಗೆ ಗಾಣ ಅಂದ್ರೆ ಏನು ಗೊತ್ತಿಲ್ಲ. ಆ ತುದಿಗಾಲ ಮ್ಯಾಲಿಂದ ಕಣೆ ಕೇಳೋದು, ಆ ಬಲ, ಆ ಶಕ್ತಿ, ಅದು ಕಿತ್ತ ಮ್ಯಾಲ ನೋಡ್ಬೇಕು. ಆ ಕಡೆ ಹಿಂಗೇವು ಅಂತ ಹೇಳಿ ಬೀಳಂಗೆ ಹಿಡಿಯುವಂಥ ಸ್ಟೈಲ್ ಏನೈತಲ್ಲ, ಆ ಗಾಣದ ವೃತ್ತಿ, ಅದನ್ನ ನೆನಪಿಸ್ಕೋಬೇಕು. ಬರಲಂತ ಪರಿಸ್ಥಿತಿ ಒಳಗಿದೆ. ಅಗ್ರಿಕಲ್ಚರ್ದಿಂದ ಏನಾಗೈತೆ, ಎಲ್ಲರೂ ಬಿತ್ತಿದಾರು, ಎಲ್ಲ ಪೂರ್ತಿ ಮಳೆ ಎಂದ್ ಬಿತ್ತಾರ ಅವತ್ತಿಂದ ಮಳೆ ಇರಕ್ಕಿಲ್ಲ. ಏನೋ ಪುಣ್ಯಕ್ಕಿಂತ ನೀವು ಕಾರ್ಯಕ್ರಮ ಮಾಡಿದ್ದಕ್ಕೆ ಆ ದೇವರ ಅನುಗ್ರಹ ಆಗಿ ಮಳೆ ಆಗೈತಿ. ಅದನ್ನು ಕಾರ್ಯಕ್ರಮ ಮಾಡೋದು ಇಲ್ಲಿ ಮಾಡೋದು ಭಾಳ ಮುಖ್ಯ ಅಲ್ಲ, ಎಲ್ಲಿ ಆಗೈತೆ ಅನ್ನೋದು ಮುಖ್ಯ ಅಲ್ಲ, ಹಿಂದ ಒಳ್ಳೆ ಸಂಕೇತ ಐತೆ ಅನ್ನೋದಕ್ಕೆ ಏನು ಕಾರಣ ಅಂದ್ರೆ, ಈಗಾಗ ನಾ ಸ್ವಲ್ಪ ವಿಚಾರವನ್ನ ಕೇಳಿದೆ. ನಮ್ಮಂಥವ್ರು ಹೇಳತ್ತಾರೆ ದೀಪಕ್ಕೆ ಬಾಲ್ದೇವಿ ಬೇಕು, ಎಲ್ಲಿ ವಾರ ಬೇಕಂತೇಳಿ. ಈಗ ನಮ್ಮ ದೊಡ್ಡವಾಡ್ದಾರು ಯಾರು ಬಂದಾರಲ್ಲ ಗೊತ್ತಿಲ್ಲ, ನಾನು ಅವ್ರಿಗೆ ಒಂದು ಸಣ್ಣ ಉದಾಹರಣೆಯನ್ನ ಒಂದು ಸಂಗಮೇಶ್ವರ ಅಂತ ದೊಡ್ಡ ದೇವಸ್ಥಾನ ಇದೆ. ದೇವಸ್ಥಾನ ಐತಿ. ಆ ದೇವಸ್ಥಾನದಲ್ಲಿ ಇವತ್ತಿನವರೆಗೆ 1000 ವರ್ಷ ಇರಬೇಕು. ಆ ಸಂಗಮೇಶ್ವರ ದೇವಸ್ಥಾನದಲ್ಲಿ ಯಾರೂ ಗುಡಿಯನ್ನು ಇವತ್ತವರೆಗೆ ಯಾವುದೂ ಸ್ವಾಮೀಜಿ ಅವ್ರು ಮಲಗ್ಲಿಕ್ಕೆ ಇವತ್ತವರೆಗೆ ಆಗಿಲ್ಲ. ಅವರ ಹೆಸರಲ್ಲೇ ಸಂಗಮನಾಥ ಸಂಗಮೇಶ್ವರಜ್ಜ. ಅನುಗ್ರಹದ ಆಶೀರ್ವಾದ ಅಂದ್ರೆ ಅವರೇನು ಕಾಲದಲ್ಲಿ ಭಗವಂತ ಅದಾನ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನ ಇಟ್ಕೊಂಡು ಬಂದಿರತಕ್ಕಂಥ ಆ ಗಾನಕೋದಂ ದೇವಿ ನಮ್ಮೆಲ್ಲರಿಗೂ ಏನಪ್ಪಾ ಅಂದ್ರೆ ಅನಂತ ರೀತಿಯಾಗಿರ್ತಕ್ಕಂಥ ಆಶೀರ್ವಾದವನ್ನು ಮಾಡಿ. ಯಾಕಂದ್ರೆ ಅಜ್ಞಾನ ಹೋಗ್ಬೇಕಾದ್ರೆ ಜ್ಯೋತಿ ಬೇಕ. ಯಾಕಂದ್ರೆ ಅಜ್ಞಾನಕ್ಕೆ ಜ್ಯೋತಿ ಹೋಗ್ಬೇಕಾದ್ರೆ ಏನ್ ಮಾಡಬೇಕು, ಈ ಗಾಣಿಗ ಸಮಾಜದ ಭಕ್ತಿ ಬೇಕ. ಎಂತ ಭಕ್ತಿ ಬೇಕಪ್ಪ,
ನೀವು ಭಗವಂತನಿಗೆ ಏನು ಕೊಡೋದು ಅಂದ್ರೆ ನೀವು ಭಕ್ತಿನೇ ಕೊಡ್ಬೇಕು. ಎಂತ ಭಕ್ತಿ ಕೊಡಬೇಕು? ನಿಮ್ಮಲ್ಲಿ ಅಚಲವಾಗಿರ್ತಕ್ಕಂಥ ಭಕ್ತಿಯನ್ನು ಕೊಡಬೇಕು. ನಾವು ಭಗವಂತನಿಗೆ ಎಲ್ಲ ಕೊಟ್ಟ, ಎಲ್ಲ ಕೊಟ್ಟರು ನೀವು ಭಗವಂತನಿಗೆ ಏನ್ ಕೊಟ್ರಿ? ಮಳೆ ತೆಗೆದು ನಮ್ಮನ್ನ ನಿಮ್ಮನ್ನ ದೂರ ಕಳಿಸ್ಲಿಲ್ಲಕ್ಕೆ ಮತ್ತೆ ಹಂತಲ್ಲಿ ಕರೆಸ್ಕೊಂಡು ತನ್ನ ಕಾಲು ಗುಡಿ ಒಳಗೆ ಕುಂಡ್ರಿಸ್ಕೊಂಡಾರ. ಅಂದ್ರ ನಾ ಯಾಕೆ ಇದನ್ನ ಹೇಳಕತ್ತೀನಿ ಅಂತಂದ್ರ, ನಾವು ಭಗವಂತನನ್ನ ಬಿಟ್ಟ ಏನನ್ನೋ ಬಿಟ್ಟು ಬಹಳ ದೂರ ಹೋಗಬಹುದು. ಎಲ್ಲಿ ಹೋದ್ರೂ ಅವನ ಸ್ಥಾನ ಐತೆ ಅನ್ನೋದನ್ನ ಮರ್ಯಾಕ ಹೋಗಬಾರದು. ನಾವು ಅಂತಹ ಅಪರೂಪದ ನಾವೆಲ್ಲರೂ ಇಂತಹ ಜಾಗದೊಳಗೆ ಕುಂತೀವಲ್ಲ, ಸುಮ್ಮನೆ ಒಂದಿಷ್ಟು ನೆನಪು ಮಾಡ್ಕೊಳ್ರಿ. ಈ ಸಮಾಜ ನಾವೆಲ್ಲರೂ ಕೂಡ ಮಾತನಾಡ್ತೀವಿ. ನಮ್ಮ ಕಟ್ಟಿಮನಿ ಸರ್ ಬಹಳ ಚಂದ ಹೇಳಿದ್ರು ಈ ಸಮಾಜದ ಬಗ್ಗೆ. ನಾವೆಲ್ಲ ಮೊದಲು ಗಾನ ತಿರುಗಿಸ್ತಿದ್ವಿ. ಹೆಂಗಿತ್ತು ಆ ಕಾಲ ಅಂತಂದ್ರ, ಗಾನಿಗರು ಓಣಿ ಹಿಡಿದು ಬರಾಕತ್ರು ಅಂತಂದ್ರ ಅವಾಗ ಅಂತಿದ್ರಂತ ಮನೆ ಮುಂದೆ ಕುಂತವರು ಗಾನಿಗರು ಬರಾಕತ್ತಾರ ನೋಡಂತ ಹೇಳಿ. ಯಾವ ರೀತಿ ಕಂಡು ಹಿಡಿತಾ ಇದ್ರು ಅಂತಂದ್ರೆ, ಎಲ್ಲೋ 2 ಕಿಲೋಮೀಟರ್ ದೂರ 1 ಕಿಲೋಮೀಟರ್ ದೂರ ಇರ್ತ ಇಲ್ಲಿ ಹೇಳ್ತಿದ್ರಂತ ಗಾನಿಗರಿಗೆ ಹಾದಿ ಒಳಗೆ ಬರಾಕತ್ತಾರ ಅಂತ ಹೇಳಿ. ಹೆಂಗ್ ಕಂಡು ಹಿಡಿತಿದ್ರು ಅಂತಂದ್ರ, ನೀವು ಒಂದು ಸರ ಗಾನ ಬೀಸಿದ್ರ ಬರುವಂತಹ ಎಣ್ಣೆ ಏನದ ಅದು ನಿಮ್ಮ ಮೈಗೆ ಹತ್ತಿತ್ತು. ನೀವು ಮಾಡುವಂತಹ ಕಾಯಕದಿಂದ ಅದು ಮೈಗೆ ಹತ್ತಿತ್ತು. ಅವಾಗಿನ ಕಾಲದಾಗ ಈಗೆಲ್ಲ ಹೈಬ್ರಿಡ್ ಕಾಳ, ಆಗಿನ ಕಾಲದಾಗ ಬಹಳ ಜವಾರಿ. ಅವಾಗಿನವ್ರೆಲ್ಲರೂ ನೀವು ನೋಡಿರ್ತೀರಿ. ಬಹಳ ಜನ ಕಟ್ಟಿಮನಿ ಸರ್ ಹೇಳೋದನ್ನ ಕೇಳಿದ್ರೆ ಗೊತ್ತಾಗ್ತದ. ಆಗಿನ ಕಾಲದ ಒಂದು ಅನುಭವ ಈಗ ಪಡೆಯಕ್ಕೆ ಸಾಧ್ಯ ಇಲ್ಲ.